ರಾಜಕಾರಣ ವ್ಯವಹಾರ ಹೌದು, ಆದರೆ ಇಲ್ಲಿ ಬರೀ ಲಾಭದ ಲೆಕ್ಕ ಅಷ್ಟೇ. ಮೊನ್ನೆ ಹಾವು ಮುಂಗುಸಿತ್ತರ ಕಿತ್ತಾಡ್ತಾ ಇದ್ದವರು ಈಗ ದಿಢೀರಂತ ಕೈ ಮಿಲಾಯಿಸಿದ್ದಾರೆ. ದಳಪತಿಯ ದಾಳ ಸಕ್ಸಸ್ ಆಗಿದ್ದು ಸುಮಲತಾ ಕಣದಿಂದ ಹಿಂದಕ್ಕೆ ಸರಿದಿದ್ದಾರೆ. ಈ ಬೆನ್ನಲ್ಲೇ ಮಂಡ್ಯದ ಗಂಡು ಅಂಬಿ ಸಮಾಧಿಗೆ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿ ಮತ್ತೊಂದು ಭಾವನಾತ್ಮಕ ದಾಳ ಉರುಳಿಸಿದ್ದಾರೆ ಕುಮಾರಸ್ವಾಮಿ. ನೋಡಿ, ಪಕ್ಷದ ನಿಲುವೇ ನನ್ನ ನಿಲುವಾಗಿರುತ್ತೆ. ಅವ್ರು ಬಿಜೆಪಿಗೆ ಬೆಂಬಲ ಕೊಡ್ತಕ್ಕಂಥದ್ದು ನನಗೂ ಬೆಂಬಲ ಕೊಡ್ತಕ್ಕಂಥದ್ದೇ ಅಲ್ವೇ. ಮಂಡ್ಯ ಕದನ ನೇರ ಯುದ್ಧಕ್ಕೆ ಸಾಕ್ಷಿ ಬರೆಯಲಿದೆ. ಯಾರು ಎಣಿಸದ ರೀತಿಯಲ್ಲಿ ಸಕ್ಕರೆ ನಾಡಿನ ರಾಜಕೀಯ ಪಲ್ಟಿ ಹೊಡೆದಿದೆ. ಸುಮಲತಾ ಸ್ಪರ್ಧೆಯಿಂದ ಹಲವು ಲೆಕ್ಕಾಚಾರ ಹಾಕಿದ್ದ ಕಾಂಗ್ರೆಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಇತ್ತ ಆತಂಕ ಅಳುಕಿನಲ್ಲಿದ್ದ ದಳಪತಿ ಮೊನ್ನೆ ಸುಮಲತಾ ನಿವಾಸಕ್ಕೆ ಕೊಟ್ಟ ಭೇಟಿ ಸಫಲವಾದ ನಿರಾಳತೆಯಲ್ಲಿದ್ದಾರೆ. ಕಣದಿಂದ ಹಿಂದೆ ಸರಿದ ಸುಮಲತಾ, ಆಕ್ಟಿವ್ ಆದ ಎಸ್ಡಿಕೆ. ಅಂಬರೀಶ್ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದ ಕುಮಾರಸ್ವಾಮಿ. ಬಂಡಾಯದ ಆತಂಕದಲ್ಲಿದ್ದ ದಳಪತಿಗೆ ರಿಲೀಫ್ ಸಿಕ್ಕಿದೆ. ಇತ್ತೀಚೆಗಷ್ಟೇ ಸುಮಲತಾ ಮನೆಗೆ ಭೇಟಿ ನೀಡಿದ್ದ ಎಚ್ಡಿಕೆ ಎಲೆಕ್ಷನ್ ಘೋಷಣೆ ಬಳಿಕ ಸುಮಲತಾ ಮನವೊಲಿಕೆಯಲ್ಲಿ ನಿರತರಾಗಿದ್ರು. ಆದರೂ ತನ್ನ ನಡೆಯನ್ನ ನಿಗೂಢವಾಗಿಟ್ಟಿದ್ದ ಸುಮಲತಾ ಈಗ ಬಿಜೆಪಿ ಸೇರ್ಪಡೆ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಮೈತ್ರಿ ಧರ್ಮ ಪಾಲನೆಗೆ ಸ್ವಾಭಿಮಾನಿ ಮನಸ್ಸು ಮಾಡಿದ್ದಾರೆ. ಅತ್ತ ಸಂಸದೆ ಸುಮಲತಾ ಚುನಾವಣೆ ಸ್ಪರ್ಧೆಯಿಂದ ಹಿಂದೆ ಸರಿದ ಬೆನ್ನಲ್ಲೇ ಮಾಜಿ ಸಿಎಂ ಎಚ್ಡಿಕೆ ಮಂಡ್ಯ ಪ್ರವಾಸ ಕೈಗೊಂಡಿದ್ದಾರೆ. ದಿವಂಗತ ಅಂಬರೀಶ್ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿ ಭಾವನಾತ್ಮಕ ದಾಳ ಉರುಳಿಸಿದ್ದಾರೆ. ಅಂಬಿ ಹುಟ್ಟೂರು ದೊಡ್ಡರಸಿನಕೆರೆ ಗ್ರಾಮದಲ್ಲಿರುವ ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ. ಕೇವಲ ಅಂಬಿ ಮಾತ್ರವಲ್ಲ, ಮಂಡ್ಯದ ನಾಡಿ ಮಿಡಿತದಲ್ಲಿ ಅಜರಾಮರರಾದ ಕಾವೇರಿ ಪುತ್ರ ಮಾಜಿ ಸಂಸದ ಜಿ ಮಾದೇಗೌಡರ ಸಮಾಧಿ, ರೈತ ನಾಯಕ ಪುಟ್ಟಣ್ಣಯ್ಯ ಸಮಾಧಿಗೂ ಭೇಟಿ ಕೊಟ್ಟು ರಾಜಕೀಯದ ಹೊಸ ಇನ್ನಿಂಗ್ಸ್ಗೆ ಅಣಿಯಾಗಿದ್ದಾರೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ದೇಶದ ಜನತೆಯಲ್ಲಿ ಇಡೀ ಯಾವುದೇ ಭಾಗಕ್ಕೆ ಹೋದರೂ ಆ ಒಂದು ವಾತಾವರಣ ಏನಿದೆ, ಆ ನಿಟ್ಟಿನಲ್ಲಿ ಅವರು ಬಿಜೆಪಿಗೆ ಅಧಿಕೃತವಾಗಿ ಸೇರ್ತಕ್ಕಂಥ ದಿನವನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಸ್ವಾಗತ. ಅವರು ಇವತ್ತು ತೀರ್ಮಾನ ಮಾಡಿದ್ದಾರೆ. ಇವತ್ತು ತೀರ್ಮಾನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಸಹ ಪ್ರಚಾರಕ್ಕೂ ಸಹ ಕರೀತಕ್ಕಂಥದ್ದು ನಾವು. ಇತ್ತ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಪರ ಪ್ರಚಾರ ಮಾಡುವ ಬಗ್ಗೆ ಸುಮಲತಾ ಯಾವುದೇ ನಿಲುವು ತಿಳಿಸಿಲ್ಲ. ಆದರೆ ಪಕ್ಷ ಹೇಳಿದಂತೆ ಮಾಡೋದಾಗಿ ಹೇಳೋ ಮೂಲಕ ಪರೋಕ್ಷವಾಗಿ ಎಚ್ಡಿಕೆ ಪರ ಪ್ರಚಾರ ನಡೆಸೋ ಬಗ್ಗೆ ಸುಳಿವು ನೀಡಿದ್ದಾರೆ. ನೋಡಿ, ಪಕ್ಷದ ನಿಲುವೇ ನನ್ನ ನಿಲುವಾಗಿರುತ್ತೆ. ನಾನು ಇದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ನಾನು ಅದನ್ನ ಹೇಳೋಕ್ಕಾಗೋದಿಲ್ಲ. ಒಟ್ಟಾರೆ ಮಂಡ್ಯದಲ್ಲಿ ಕ್ಷಣ ಕ್ಷಣವೂ ರಾಜಕಾರಣ ರಂಗೇರ್ತಾ ಇದೆ. ದಳಪತಿ ಉರುಳಿಸ್ತಾ ಇರುವ ದಾಳಕ್ಕೆ ಕಾಂಗ್ರೆಸ್ ಬೆಚ್ಚಿ ಬೀಳ್ತಾ ಇದೆ. ಸುಮಲತಾ ನಿವಾಸಕ್ಕೆ ಭೇಟಿ, ಎಚ್ಡಿಕೆ ಹಾರ್ಟ್ ಆಪರೇಷನ್ ಬಗ್ಗೆ ಕಾಂಗ್ರೆಸ್ ನಾಯಕರ ಅನುಮಾನ, ಇವತ್ತು ಸುಮಲತಾ ತೋರಿದ ನಿಲುವು, ಈ ಬೆನ್ನಲ್ಲೇ ಮಂಡ್ಯದ ಮಣ್ಣು ಮರೆಯದ ನಾಯಕರ ಸಮಾಧಿಗೆ ಭೇಟಿ, ಈ ಎಲ್ಲವೂ ಭಾವನೆಗಳ ಬಡಿದೆಬ್ಬಿಸುವ ದೃಶ್ಯಗಳು. ಇದೇ ದೃಶ್ಯಗಳು ಚದುರಂಗ ಬದಲಿಸುತ್ತಾ ಅನ್ನೋ ಅನುಮಾನಕ್ಕೆ ದಾರಿ ಕಲ್ಪಿಸಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.